ವೆಟನರಿ ಡಾಕ್ಟರ್, ಪಶುವೈದ್ಯಾಧಿಕಾರಿ. ಇಲ್ಲಿರೋರೆಲ್ಲರಿಗೂ ಪಶುವೈದ್ಯಾಧಿಕಾರಿಗಳು ಅಂದ್ರೆ ಏನು ಅಂತಾರೆ ಅಂತ ಗೊತ್ತಾ? ಗೊತ್ತೇನಪ್ಪ ಎಲ್ಲರಿಗೂ? ಈಗ ನಿಮ್ಮೆಲ್ಲ ಟ್ರೀಟ್ ಮಾಡೋಕ್ಕೆ ನಿಮಗೆ ಡಾಕ್ಟರ್ಸ್ ಇದಾರಲ್ವಾ? ಡಾಕ್ಟರ್ ಅಂತೀರಾ, ಹೋಗಿದ್ದೀರಾ ಆಸ್ಪತ್ರೆಗೆಲ್ಲ? ಸೊ ಅನಿಮಲ್ಸ್ ಈಗ ಹುಷಾರಿಲ್ಲ ಅಂದ್ರೆ ಅವೆಲ್ಲ ಹೋಗ್ತವೆ ಡಾಕ್ಟರ್. ಅದೇ ಡಾಕ್ಟರ್ ನಾನೆಲ್ಲ ನಿಮ್ಮ ನಾಯಿ, ಏನೇನೆಲ್ಲ ನಾಯಿ ಪ್ರಾಣಿಗಳಿದಾವ, ದನ, ಹುಲಿ, ಸಿಂಹ, ಹಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ಆಯ್ತಾ ನಾವು. ಸೊ ವಿ ಆರ್ ವೆಟನರಿಯನ್. ನಿಮಗೆ ರೇಬಿಸ್ ಬಗ್ಗೆ ಏನಾದರೂ ಅರಿವಿದೆಯಾ ಸ್ವಲ್ಪನಾದರೂ? ಯಾರ ಮನೇಲಿ ನಾಯಿ ಇದೆ? ಎಲ್ಲರ ಮನೇಲಿದೆ. ಸೊ ಯಾರೆಲ್ಲ ರೇಬಿಸಿನ ವ್ಯಾಕ್ಸಿನೇಷನ್ ಮಾಡಿಸಿದ್ದೀರಾ ನಾಯಿಗಳಿಗೆ? ಗೊತ್ತಾ ರೇಬಿಸ್ ಬಗ್ಗೆ? ಇಂಜೆಕ್ಷನ್ ಕೊಡಿಸ್ತಿದ್ದೀರಾ ಮರಿಗಳಿಗೆ, ದೊಡ್ಡ ನಾಯಿಗೆಲ್ಲ ಕೊಡಿಸ್ತಿದ್ದೀರಾ? ಇಲ್ಲ. ಓಕೆ. ಹುಚ್ಚು ನಾಯಿ ರೋಗ ಅಂತ ನಿಮ್ಮ ಮನೆ ಹತ್ರ ಯಾರಾದರೂ ಹೇಳಿರೋದು ಕೇಳಿದ್ದೀರಾ? ಕೇಳಿದ್ರಾ? ಓಕೆ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಪೇರೆಂಟ್ಸಿಗಾದ್ರೂ ಜಾಸ್ತಿ ಅರಿವಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಇವತ್ತು ತುಂಬ ಡಾಗ್ ಬೈಟ್ಸ್ ಅಂದರೆ ನಾಯಿ ಕಚ್ಚಿರೋ ಪ್ರಕರಣಗಳು ತುಂಬ ಜಾಸ್ತಿ. ಅಂದರೆ 2,80,000 ನಾಯಿಗಳು ಕಚ್ಚಿದಾರೆ. ಸೊ ಅದರಲ್ಲಿ 26 ಜನ ಸತ್ತೋಗಿದ್ದಾರೆ. ಓಕೆ. ಸೊ ಜಾಸ್ತಿ ಜನ ಅದರ ಮಕ್ಕಳಿರೋ ಕಾರಣ ಮತ್ತು ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿರೋ ಕಾರಣ ನಾವು ಸ್ಕೂಲ್ಗಳಲ್ಲಿ ಇದು ಮಾಡಿಸ್ಕೊಡ್ತೇವೆ. ರೇಬಿಸ್ ಕಾಯಿಲೆ ಅಂದರೆ ಇದೊಂದು ವೈರಾಣು, ರೇಬಿಸ್ ವೈರಸ್ ಅಂತ ಇರುತ್ತೆ. ಈ ವೈರಸ್ಸಿಂದ ಬರೋ ಡಿಸೀಸ್ ಆಯಿತಾ. ಕೊರೋನಾ ವೈರಸ್ ಕೇಳಿದ್ದೀರಾ? ಸೊ ಅದು ಒಂದು ವೈರಲ್ ಡಿಸೀಸು, ಇದು ಹಾಗೆ ಒಂದು ವೈರಲ್ ಡಿಸೀಸ್. ಓಕೆನಾ? ಈ ವೈರಸ್ಸು ಬಿಸಿಲಿಗೆ ಮತ್ತು ತುಂಬ ಸೆನ್ಸಿಟಿವ್ ಇದು. ನೀರಿಗೆ, ಸೋಪಿಗೆ, ತುಂಬ ಎಲ್ಲ ಕೆಮಿಕಲ್ಸಿಗೆಲ್ಲ ಸೆನ್ಸಿಟಿವ್ ಇರುತ್ತೆ. ಸೊ ನಾವಿದು ಎಷ್ಟು ಪ್ರಿವೆಂಟಬಲ್ ಅಂದರೆ ಇದನ್ನು ತಡೆಗಟ್ಬೋದು ಡಿಸೀಸ್ನ. ಆದರೆ ಒಂದು ಸತಿ ರೇಬಿಸ್ ಬಂದರೆ ನಾವು ಯಾರಿಗೂ ಎಲ್ಲೇ ಹೋದ್ರೂ ಟ್ರೀಟ್ಮೆಂಟ್ ಸಿಗಲ್ಲ. ಅದಕ್ಕೆ ನೀವು ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಮುಂಚೆನೇ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಬೆಟರ್ ಆಯಿತಾ. ಸೊ ಈ ರೇಬಿಸ್ ಬಂದಿದ್ರೆ ನಾಯಿಗಳು ಅಥವಾ ಮನುಷ್ಯರಲ್ಲಿ ಏನು ಗುಣಲಕ್ಷಣ ಇರುತ್ತೆ ಅಂತ ಗೊತ್ತಾ? ಯಾರಾದರೂ ಗೊತ್ತಾ? ಟೀಚರ್ಸ್ ಯಾರಾದರೂ ಗೊತ್ತಾ? ಏನು ಗುಣಲಕ್ಷಣ ನೋಡಿ ಗೊತ್ತೇನು? ಯಾರಿಗಾದ್ರೂ ರೇಬಿಸ್ ಬಂದರೆ ನಾಯಿಗಳು ಏನು ಮಾಡ್ತಾರೆ ಗೊತ್ತಾ? ಆಮೇಲೆ ಸಡನ್ಲಿ ನಾವೇನಾದ್ರೆ ತುಂಬ ನಾಯಿಗಳು ಏನು ಮಾಡ್ತವೆ, ಜೊಲ್ಸುತ್ತಾ ಇರುತ್ತೆ, ತುಂಬ ಸಿಟ್ಟು ಬಂದಂಗೆ ಮಾಡ್ತಿರುತ್ತೆ, ಓಡ್ತಾ ಇರುತ್ತೆ, ಕಾಣಿಸೋದಕ್ಕೆಲ್ಲ ಕಚ್ತಾ ಇರುತ್ತೆ. ಇದೆಲ್ಲ ಡಂಪ್ ಇದ್ದಾಗ ನಾಯಿಗಳು ಏನು ರಿಯಾಕ್ಟ್ ಮಾಡಲ್ಲ. ಆದರೆ ಆ ಥರ ರೋಗ ಬರೋದು ತುಂಬ ಕಡಿಮೆ ಯೂಶಲಿ ನಾಯಿಗಳಲ್ಲಿ. ಆಮೇಲೆ ಸುಸ್ತಾಗೋದು ಈ ಥರ ಎಲ್ಲ ಇರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿರ್ತಲ್ಲ ಈ ಮಸಲ್ಸ್ ಎಲ್ಲ ಪ್ಯಾರಲೈಸ್ಡ್ ಆಗಿರುತ್ತೆ. ಸೊ ಅವರಿಗೆ ನೀರು ಕುಡಿಯೋಕ್ಕಾಗ್ತಿರಲ್ಲ. ನಿಮ್ಮ ಹತ್ರ ನೀರೆಲ್ಲ ತೊಗೊಂಡೋದ್ರೆ ಅಯ್ಯೋ ಬೇಡ ಅಂತ ತಳ್ತಾರೆ, ಕೂಗ್ತಾರೆ. ಆಮೇಲೆ ರೇಬಿಸ್ ಬಂದಾಗ ನಿಮ್ಗೆ ಒಂದು ಕಡೆ ಕೂಡಾಕ್ಬಿಡ್ತಾರೆ. ಏನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ, ಯಾರೂ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದರೆ ಅವರು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇರ್ತಾರೆ ನಾವೇನಾದ್ರು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದ್ರೆ. ಅದಕ್ಕೆ ಅವ್ರು ಒಂದು ಕಡೆ ಹಾಕಿ ಕೂಡಾಕ್ಬಿಡ್ತಾರೆ ಆಯಿತಾ. ಈಗ ರೇಬಿಸ್ ನಮಗೆ ಬರೋದು ಹೆಂಗೆ ಏನಾದರೂ ಗೊತ್ತಾ? ಯಾವ ನಾಯಿ ಕಚ್ಚಿದ್ರು ಬರುತ್ತಾ? ಹಂಗಲ್ಲ. ಆ್ಯಕ್ಚುಲಿ ಎಲ್ಲ ನಾಯಿಗಳು, ಬೆಕ್ಕುಗಳು ಈ ರೇಬಿಸ್ ಕಾಯಿಲೆದು ಕ್ಯಾರಿಯರ್ಸ್. ಅಂದರೆ ಅವ್ರದ್ದು ಜೊಲ್ಲಲ್ಲಿ ಒಂದು ಸ್ವಲ್ಪ ಅಮೌಂಟ್ ಆಫ್ ರೇಬಿಸ್ ವೈರಸ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ವ್ಯಾಕ್ಸಿನ್ ಮಾಡಿರದೇ ಇಲ್ಲಿ ಯಾವುದೇ ನಾಯಿ ಕಚ್ಚಿದ್ರು ನಿಮ್ಮ ಬಾಡಿಯಿಂದ ರಕ್ತ ಬಂದರೆ ಅದಕ್ಕೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಆಯಿತಾ. ಆಯಿತಾ. ಈಗ ನಿಮ್ಮ ಪೇರೆಂಟ್ಸ್ ನಿಮ್ಮ ಹತ್ರ ನಿಮ್ಗೇನೋ ಗಾಯ ಆಗಿರುತ್ತೆ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ನಾಯಿ ಕಚ್ಚಿದ ತಕ್ಷಣ ಅದಕ್ಕೂ ಮುಂಚೆ ಏನು ಮಾಡಬೇಕು? ಅದೇ ನಿಮಗೆ ನಾಯಿ ಕಚ್ಚುತ್ತಲ್ಲ, ಕಚ್ಚಿದ ತಕ್ಷಣ ಒಂದು 15 ಮಿನಿಟ್ಸು ಸೋಪ್ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಅಂದರೆ ತಿಕ್ಕಿ ತೊಳಿಬೇಕು ಆ ಜಾಗನ ಆಯಿತಾ. ಒಂದು 15 ಮಿನಿಟ್ಸ್ ರನ್ನಿಂಗ್ ವಾಟರ್ ಅಂದರೆ ಹರಿತಿರೋ ನೀರಲ್ಲಿ, ಟ್ಯಾಪ್ ವಾಟರ್ ಇರುತ್ತಲ್ಲ, ನಲ್ಲಿ ನೀರು, ಆ ನೀರಲ್ಲಿ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ವ್ಯಾಕ್ಸಿನೇಷನು 5 ಇಂಜೆಕ್ಷನ್ ಇರುತ್ತೆ. ಈಗ ಮುಂಚೆ ಎಲ್ಲ ಮಾಡಿಸ್ತಾ ಇದ್ರು, ಎಲ್ಲರಿಗೂ ಭಯ ಆಗ್ತಿತ್ತು ಅದು ಕೊಡಿಸ್ಕೊಳೋಕ್ಕೆ. ಒಬ್ಬರು ಸುತ್ತ ಕೊಡ್ತಾರೆ, 12 ಇಂಜೆಕ್ಷನ್ ಇರುತ್ತೆ. ಅದೆಲ್ಲ ಇಲ್ಲ, 5 ಇಂಜೆಕ್ಷನ್ಸ್ ಇರುತ್ತೆ. 0, 3, 7, 14, 28 ಡೇಸಲ್ಲಿ ಅವರು ನಿಮಗೆ 0 th ಡೇ ಇವತ್ತು. ಆಮೇಲೆ ಕಚ್ಚಿದ 24 ಗಂಟೆ ಒಳಗಡೆ ಫಸ್ಟ್ ಇಂಜೆಕ್ಷನ್ ಕೊಡಿಸ್ಕೋಬೇಕು ಆಯಿತಾ. ಆ ಇಂಜೆಕ್ಷನ್ ಕೊಡಿಸ್ಕೊಂಡ್ಮೇಲೆ 3ನೇ ದಿವಸ, 7ನೇ ದಿವಸ, 14ನೇ ದಿವಸ, 28ನೇ ದಿವಸ ಅವ್ರ ಹತ್ರ ಡೇಟ್ ಬರ್ಸ್ಕೊಂಡ್ಬಂದು ಮರೀದಿರ 5 ಕೋರ್ಸನ್ನು ಮುಗಿಸ್ಬೇಕು. ಓಕೆ. ಈಗ ನಾಯಿ ಇರುತ್ತೆ, ಅದಕ್ಕೆ ಯಾವ ಥರ ನೀವು ಡಿಸ್ಟರ್ಬ್ ಮಾಡಬಾರ್ದು ಅಥವಾ ಏನು ಮಾಡದೆ ಯಾವಾಗ ನಾಯಿಗಳು ಕಚ್ತಾವೆ ಗೊತ್ತಾ ನಿಮಗೆ? ಆಮೇಲೆ
ಸಮಯದಲ್ಲಿ ನೀವು ನಾಯಿನ ಡಿಸ್ಟರ್ಬೇ ಮಾಡಕ್ಕೆ ಹೋಗ್ಬಾರ್ದು. ಅದು ನಿಮ್ಮ ಮನೆ ನಾಯಿ, ನಿಮ್ಗೆ ಗೊತ್ತಿರೋ ನಾಯಿ ಆದ್ರೂ ಆ ಟೈಮಲ್ಲಿ ಕಚ್ಚೋ ಚಾನ್ಸಸ್ ಜಾಸ್ತಿ, ಆಯಿತಾ? ಓಕೆ, ಇದೇ ಇಷ್ಟು ರೇಬೀಸ್ದು ಇನ್ಫಾರ್ಮೇಷನು. ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಪ್ಲೀಸ್ ಪೇರೆಂಟ್ಸ್ ಆದ್ರೂ ಕೇಳಿ. ಆಮೇಲೆ ಸಣ್ಣ ಗಾಯ ಆಗಿರುತ್ತೆ, ವಾಶ್ ಮಾಡ್ತೀನಿ, ಅರ್ಶಿನ ಪುಡಿ ಹಚ್ತೀನಿ, ನೆಗ್ಲೆಕ್ಟ್ ಮಾಡ್ತೀನಿ, ಅದೆಲ್ಲ ಅಲ್ಲ. ಎಷ್ಟೇ ಸಣ್ಣ ಗಾಯ ಆಗಿದ್ರು ನಮಗೆ ಗೊತ್ತಿಲ್ಲ ಎಷ್ಟು ಅಮೌಂಟ್ ಆಫ್ ವೈರಸ್ ಆಗಿದೆ ಅಥವಾ ನಮಗೆ ಡಿಸೀಸ್ ಕಾಸ್ ಮಾಡುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಸ್ವಲ್ಪ ನಾಯಿ ಕಚ್ಚಿದ್ರು ವ್ಯಾಕ್ಸಿನೇಷನ್ ತೊಗೊಳ್ಳೇಬೇಕು, ಆಯಿತಾ? ನಿಮ್ಮ ಪೇರೆಂಟ್ಸ್ ಅಂತಾರೆ ಇರಲಿ ಬಿಡು ಸಣ್ಣ ಕಚ್ಚಿದೆ ಏನಾದರೂ ಇದೆ, ಇಲ್ಲ, ವ್ಯಾಕ್ಸಿನೇಷನ್ ತೊಗೊಳ್ಳೇಬೇಕು, ಆಯಿತಾ? ಫ್ರೀಯಾಗಿ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್, ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೂ ವ್ಯಾಕ್ಸಿನೇಷನ್ ಮಾಡ್ತಾರೆ. ಇಲ್ಲೆಲ್ಲ ಆಗುಂಬೆಲಿದೆಲ್ಲ, ಆಗುಂಬೆ ಇಲ್ಲ ಮೇಘರವಳ್ಳಿ, ಎರಡು ಕಡೆನೂ ವ್ಯಾಕ್ಸಿನೇಷನ್ ಮಾಡ್ತೀವಿ. ಓಕೆ, ಕ್ವೆಶನ್ ಕೇಳ ನಿಮಗೆಲ್ಲ ಗೊತ್ತಾಗಿದ್ರೆ ಇಲ್ಲ ನೀವೇ ಕೇಳಿ ನನಗೆ ಕ್ವೆಶನ್ಸ್. ಅಂದರೆ ಸರ್ ಯೂಶ್ವಲಿ ಡಾಗ್ಸ್ ಏನು ಮಾಡ್ತವೆ ಅಂದರೆ ನೆಕ್ಕೋಗ್ತಾ ಇರ್ತವೆ, ಹಂಗೆಲ್ಲ ಮಾಡಿರುತ್ತಲ್ಲ, ಅದಕ್ಕೆ ಪರ್ಚಿದ್ರೆ ಬ್ಲಡ್ ಬಂದರೆ ವಾಶ್ ಮಾಡಿ ಸರ್ಟನ್ ಕ್ಲೀನ್ ಮಾಡಿದ್ರೆ ಸರ್. ಹಾಲೆಲ್ಲ ಯೂಸ್ ಮಾಡಿದ್ರು ಬರುತ್ತೆ. ಹಾಲಂದ್ರೆ ಮ್ಯಾಮ್ ಕುದಿಸಿ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಹಸಿದು ಯೂಸ್ ಮಾಡಬಾರ್ದು. ಅದೊಂದಕ್ಕೆ ಅಂತಲ್ಲ, ಯಾವುದೇ ಟೈಮಲ್ಲೂ ನಾವು ಹಸಿದು ಯೂಸ್ ಮಾಡೋದು ಪ್ರಿಫರ್ ಮಾಡಬಾರ್ದು. ಅದರಲ್ಲಿ ತುಂಬ ಎಲ್ಲ ಬ್ಯಾಕ್ಟೀರಿಯಾಸ್, ವೈರಸ್ ಎಲ್ಲ ಇರುತ್ತೆ. ಕಾಯಿಸಿದ್ದಾದ್ರೂ ನಾನು ಕನ್ಸ್ಯೂಮ್ ಮಾಡಿದ್ದೀನಿ ಅಂತ ಹೇಳಿದ್ದು ಗೊತ್ತಿಲ್ದಿರ. ಬೇರೆ ಏನಾದರೂ ಡೌಟ್ಸ್ ಇದೆ? ಎಲ್ಲ ಗೊತ್ತಾಯ್ತಾ ನಿಮಗೆ?